ಸ್ವಲ್ಪ ಹೊತ್ತು ಕತೆ ಕೇಳಿ ಬರ್ತೀನಿ ಮಮ್ಮಿ. ಇನ್ನು ಏನ್ ಕಥೆನೋ? ರಾತ್ರಿ ಆಯ್ತು. ಪರವಾಗಿಲ್ಲ ಅಕ್ಕ, ಇರ್ಲಿ ಬಿಡಿ. ಇವತ್ ರಾತ್ರಿ ಇವನು ನನ್ನ ಹತ್ರನೇ ಮಲ್ಕೋತಾನೆ. ನೀವ್ ಹೋಗ್ ಮಲ್ಕೊಳ್ಳಿ. ನಿನ್ ಹತ್ರ ಇವನ್ ಮಲಗಿದ್ರೆ ನೀನು ಮಲಗ್ದಾಗೇನೆ. ಬೆಳಗ್ಗೆವರೆಗೂ ಕಥೆ ಹೇಳು ಅಂತಾನೆ. ಏನು ಪರವಾಗಿಲ್ಲ ಅಕ್ಕ, ನೀವ್ ಹೋಗ್ ಮಲ್ಕೊಳ್ಳಿ. ಸರಿ, ನಿನ್ನಿಷ್ಟ. ನೀನ್ ಹೇಳು ಚಿಕ್ಕಮ್ಮ. ತುಂಬಾ ವರ್ಷಗಳ ಹಿಂದೆ ಒಬ್ಬ ರಾಜ ಇದ್ದ. ಆ ರಾಜನ್ಗೆ 7 ಮಕ್ಳು. 7 ಜನ ಮಕ್ಳು ಬೇಟೆಗೆ ಹೋಗಿ 7 ಮೀನ್ ಹಿಡ್ಕೊಂಡ್ ಬಂದ್ರು. ಕತೆ ಕೊನೆಗೆ ನಾವ್ ಮನೆಗೆ. ನಾವು ಮನೆಯಲ್ಲೇ ಇದೀವಲ್ಲ ಚಿಕ್ಕಮ್ಮ, ಇನ್ನೆಲ್ಲಿಗೆ ಹೋಗೋದು? ಚಿಕ್ಕಮ್ಮ, ನನಗೆ ಹಸುವಾಗ್ತಿದೆ. ತಿನ್ನಕ್ಕೇನಾದ್ರೂ ಕೊಡ್ತೀಯ ಚಿಕ್ಕಮ್ಮ? ಸರಿ, ತಗೊಂಡ್ ಬರ್ತೀನಿ. ನನ್ಗೆ ಈ ಊರಿನ ಜೊತೆಗೆ ಈ ಮನೆನೂ ತುಂಬಾ ಇಷ್ಟ ಆಯ್ತು. ಅಷ್ಟೊಂದು ಇಷ್ಟ ಆಗಿದ್ರೆ ಈ ಮನೆ ನಿನ್ ಹೆಸರಿಗೆ ಬರಿತೀನಿ ಬಿಡಮ್ಮ. ಏನಕ್ಕ ಇದು? ಇನ್ನೂ ಮಲ್ಗಿಲ್ಲ? ನಿದ್ದೆ ಬರ್ತಿಲ್ವಾ? ಇಲ್ಲ, ನಡೆದಿರೋ ಅನ್ಯಾಯ ನೆನೆಸ್ಕೊಂಡ್ರೆ ನನಗೆ ನಿದ್ದೆ ಬರ್ತಿಲ್ಲ. ನಿಮಗೆ ಹೇಗ್ ಬರುತ್ತೆ ಹೇಳಿ? ಅದೇ ನೀವ್ ಎಷ್ಟೋ ಪ್ರೀತಿಯಿಂದ ನೋಡ್ಕೊಂಡಿರೋ ಈ ಮನೆನ ಆ ಶ್ಯಾಮಂಗ್ ಕೊಡ್ತಿದಾರಲ್ಲ, ಆ ದಾರುಣನ ನೆನ್ಸ್ಕೊಂಡ್ರೆ ನನ್ಗಂತೂ ನಿದ್ದೆನೆ ಬರ್ತಿಲ್ಲ. ಇನ್ನು ನಿಮಗೆ ಹೇಗ್ ನಿದ್ದೆ ಬರುತ್ತೆ ಅರ್ಥನೇ ಆಗ್ತಿಲ್ಲ. ಯಾಕೋ ನಿಮ್ಮ ನೋಡ್ತಿದ್ರೆ ನನ್ನ ಸ್ವಂತ ಅಕ್ಕನ ಹಾಗನ್ನಿಸ್ತೀರ. ನನ್ನ ಅಕ್ಕನ್ಗಿಂತ ಕಷ್ಟ ಬಂದ್ರೂ ಕೂಡ ನನ್ನ ಕೈಲಿ ಏನು ಮಾಡಕ್ಕಾಗ್ತಿಲ್ಲ, ನಿಸ್ಸಹಾಯಕಳಾಗಿದ್ದೀನಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಅಕ್ಕ. ನಾನೇ ಡೈರೆಕ್ಟ್ ಆಗಿ ವರ್ಮಾ ಅಣ್ಣನ ಹತ್ರ ಹೋಗಿ, ನೀವು ಮಾಡ್ತಾ ಇರೋದು ತಪ್ಪು ಅಣ್ಣ, ಈ ಮನೆನ ಶ್ಯಾಮ ಹೆಸರಿಗೆ ಬರಿಬೇಡಿ, ನಿಮ್ಮ ಅಕ್ಕನ ಹೆಸರಿಗೆ ಬರೀರಿ ಅಂತ ಹೇಳ್ಬೇಕು ಅನ್ನಿಸ್ತಿದೆ ಅಕ್ಕ. ಹತ್ರದಲ್ಲೇ ಇದ್ದು ನಿಮ್ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನಿಸ್ತಿದೆ ನನ್ಗೆ. ಆದ್ರೆ ನಾನ್ ಹಾಗೆ ಮಾಡೋದು ಚೆನ್ನಾಗಿರಲ್ವೇನೋ ಅಂತ ಸುಮ್ಮನೆ ಇದ್ದೀನಿ. ಈ ಮನೆನ ಪಡ್ಕೊಳ್ಳೋದಿಕ್ಕೆ ನೀವ್ ಯಾವುದೇ ಪ್ರಯತ್ನ ಮಾಡಿದ್ರು ನಾನು ಅದಕ್ಕೆ ಸಪೋರ್ಟ್ ಮಾಡಬಹುದೇ ಹೊರತು ಡೈರೆಕ್ಟ್ ಆಗಿ ನಾನೇ ಅವ್ರ ಹತ್ರ ಕೇಳೋದು ಚೆನ್ನಾಗಿರಲ್ಲ ಅಲ್ವಾ? ಹೌದು, ನೀನ್ ಕೇಳೋದು ಚೆನ್ನಾಗಿರಲ್ಲ. ನನ್ನ ಪ್ರಯತ್ನ ನಾನೇ ಮಾಡ್ತೀನಿ. ಅಲ್ಲಿ ನೋಡಿ ಶ್ಯಾಮ, ನೋಡಿ ಅಲ್ಲಿ. ಈಗಾಗ್ಲೇ ಮನೆ ಸ್ವಂತ ಆಗಿದೆಯೇನೋ ಅನ್ನೋ ಹಾಗೆ ಸಮಯ ಸಂದರ್ಭ ನೋಡ್ದೆ ಮನೆ ತುಂಬಾ ಹೇಗ್ ತಿರುಗ್ತಾ ಇದ್ದಾಳೆ ನೋಡಿ. ಈ ಟೈಮಲ್ಲಿ ಅಡ್ಗೆ ಮನೇಲಿ ಅವಳಿಗೇನ್ ಕೆಲ್ಸ ಇರತ್ತೆ ಹೇಳಿ? ಅಡ್ಗೆ ಮನೇಲಿ ಅವಳಿಗೇನ್ ಕೆಲ್ಸ ಇದೆಯೋ ನನಗ್ ಗೊತ್ತಿಲ್ಲ. ಆದ್ರೆ ಅವಳ ಕೆಲ್ಸ ಮುಗ್ಸೋಕೆ ನನ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇವಾಗ ನೋಡು, ಅವಳನ್ನ ಎಲ್ರ ಮುಂದೆ ಹೇಗೆ ಅವಮಾನ ಮಾಡ್ತೀನಿ. ನನಗ್ ಬೇಕಾಗಿರೋದು ಅದೇ.
ಏಯ್ ಯಾರದು? ಬಾಗ್ಲು ತೆಗೀರಿ. ಕಳ್ಳ 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 ಯಾರು? ಬಾಗ್ಲು ತೆಗೀರಿ. ಯಾರು? ಕಳ್ಳ 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 ಬಾಗ್ಲು ತೆಗೀರಿ. ನಿಮ್ಗೆ ಹೇಳ್ತಿರೋದು ಬಾಗ್ಲು ತೆಗೀರಿ. ಎಲ್ಲಿದ್ದೀರಾ? ಎಲ್ಲ ಬೇಗ ಬನ್ನಿ, ಬೇಗ. ಏನಕ್ಕ? ಯಾರೋ ಕಳ್ಳ ಒಳಗಡೆ ಇದ್ದಾನೆ. ಅಯ್ಯೋ, ಕಳ್ಳನ ಎಲ್ಲಿದ್ದಾನೆ ಅತ್ತೆ? ಅಲ್ಲೋಡು, ಅಡಿಗೆ ಮನೆ ಒಳಗೆ ಹೋದ. ಕಿಚನ್ಗೆ ಹೋದ್ನಾ? ಹೌದು ಕಣೋ, ಮೆಲ್ಲಗ್ ಬಂದು ಚಿಲ್ಕ ಹಾಕ್ಬಿಟ್ಟೆ. ಸರಿ, ನಾನು ಹೋಗಿ ನೋಡ್ತೀನಿ. ಹುಷಾರಪ್ಪ, ಹೇಳಿ ಕೇಳಿ ಮೊದ್ಲೇ ಅವನು ಕಳ್ಳ. ಏನೂ ಆಗಲ್ಲ ಮಮ್ಮಿ, ಇರಿ. ಶ್ಯಾಮ, ನೀನೇನಿಲ್ಲಿ? ಇದೇನತ್ತೆ, ಒಳಗಡೆ ಶ್ಯಾಮ ಇದ್ರೆ ಕಳ್ಳ ಬಂದ ಅಂತಿರಲ್ಲ? ಅರ್ಧ ರಾತ್ರಿಲಿ ಹೀಗೆ ಕಳ್ಳಿ ಹಾಗೆ ಮೆಲ್ಲಿಗೆ ಅಡಿಗೆ ಮನೆಗೆ ಹೋಗ್ತಾ ಇರೋದನ್ನ ನೋಡ್ದೆ ಕಣೋ. ಕಳ್ಳ ಅನ್ಕೊಂಡೆ, ಕಳ್ಳ ಅನ್ಕೊಂಡೆ, ಕಳ್ಳ ಅನ್ಕೊಂಡೆ. ಇಷ್ಟಕ್ಕೂ ಈ ಟೈಮಲ್ಲಿ ನಿನ್ ಹೆಂಡ್ತಿಗೆ ಅಡ್ಗೆ ಮನೇಲಿ ಕೆಲ್ಸ ಇರುತ್ತೆ ಅಂತ ನನ್ಗೇನ್ ಗೊತ್ತು? ಏನ್ ಕೆಲ್ಸದ ಮೇಲೆ ಬಂದ್ಯಮ್ಮ ನೀನು? ಓಹೋ, ಸಿಹಿ ತಿಂಡಿನ ಕದ್ದು ತಿನ್ನೋಕ್ ಬಂದ್ಯಾ? ಇಲ್ಲ ದೊಡ್ಡಮ್ಮ. ಇಲ್ಲ ಅಂತ ಸುಳ್ಳು ಹೇಳ್ಬೇಡ. ಕೈಲಿ ಕಾಣಿಸ್ತಿದ್ಯಲ್ಲ ಸಿಹಿ ತಿಂಡಿ. ಕದ್ದು ತಿನ್ನೋಕ್ ಬಂದಿದ್ಯಾ ಅಂತ ಆಯ್ತು, ಕದ್ದು ತಿನ್ನೋಕ್ ಬಂದಿದ್ಯಾ ಅಂತ ಆಯ್ತು, ಕದ್ದು ತಿನ್ನೋಕ್ ಬಂದಿದ್ಯಾ ಅಂತ ಆಯ್ತು. ಅಂದವಾಗಿಲ್ದೆ ಹೋದ್ರು ಕನಿಷ್ಠ ಒಳ್ಳೆ ಗುಣ ಇರೋ ಹುಡುಗಿನಾದ್ರೂ ಸೊಸೆಯಾಗಿ ತಂದ್ಕೊಂಡಿದ್ರೆ ಚೆನ್ನಾಗಿತ್ತು ವಸಂತ. ನೋಡು, ಕಳ್ಬುದ್ಧಿ ಹೇಗ್ ಹೊರಗ್ ಬಂದಿದೆ. ಕಳ್ಬುದ್ಧಿ, ವಕ್ರ ಬುದ್ಧಿ ಎಲ್ಲಿ ಹೋಗುತ್ತೆ? ಹುಟ್ಟದಾಗ್ಲೇ ಬಂದಿರೋ ಗುಣ ಸತ್ರು ಕೂಡ ಹೋಗೋದಿಲ್ಲ. ಇದು ನನ್ಗೋಸ್ಕರ ಅಲ್ಲ, ಸನ್ನಿ ಹಸುವು ಅಂತ ಹೇಳ್ತಿದ್ದ. ಆಹಾ, ಮಾಡಿರೋ ತಪ್ಪುನ ಮುಚ್ಚಿಟ್ಕೊಳ್ಳೋಕೆ ಇನ್ನೂ ಸುಳ್ಳು ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಅತ್ತೆ, ಏನಾ ಮಾತು? ಕದ್ದು ತಿನ್ಬೇಕಾದ ಅವಶ್ಯಕತೆ, ಸುಳ್ಳು ಹೇಳಬೇಕಾದ ಅವಶ್ಯಕತೆ ಅವಳಿಗೇನಿದೆ? ಇದು ಅವಳ ಮನೆ. ಅವಳ ಮನೇಲಿ ಅವಳು ಯಾವಾಗ ಬೇಕೋ ಆಗ ಏನ್ ಬೇಕೋ ಅದನ್ನ ತಿಂತಾಳೆ. ಹಾಗೆ ತಿಂದಾಕ್ಷಣ ಅದು ಕದ್ದು ತಿನ್ನೋದು ಹೇಗಾಗತ್ತೆ? ವಯಸ್ಸೊಂದು ಹೆಚ್ಚಾದ್ರೆ ಸಾಕಾಗಲ್ಲ ಅತ್ತೆ, ಮನಸ್ಸು ಕೂಡ ದೊಡ್ಡದಾಗಬೇಕು. ಹೀಗೆ ಯಜಮಾನಿಕೆ ಮಾಡ್ತಾ ಬಾಯಿಗೇನ್ ಬರುತ್ತೋ ಅದನ್ನ ಮಾತಾಡಬಾರ್ದು. ಏನೋ ನಿನ್ ಹೆಂಡತಿಗೆ ಒಂದ್ ಮಾತು ಹೇಳಿದ್ರೆ ನಿನ್ಗೆ ಅಷ್ಟೊಂದು ಕೋಪ ಬರುತ್ತಾ? ನನ್ನ ಹೆಂಡತಿನ ಕಳ್ಳಿ ಅಂದ್ರೆ ನನಗೆ ಕೋಪ ಬರತ್ತಾ ಇಲ್ವಾ? ನನ್ನ ಹೆಂಡತಿ ಎಂತವಳು ಅಂತ ನನಗೆ ಗೊತ್ತು.
ಅವಳ ಗುಣ ಎಂಥದ್ದು ಅಂತ ನನಗೆ ಗೊತ್ತು. ಅವಳ ಮನ್ಸು ಎಂಥದ್ದು ಅಂತ ನನಗೆ ಗೊತ್ತು. ಇವಳಂತ ಒಳ್ಳೆ ಮನ್ಸಿನ ಹುಡುಗಿಗೆ ಈ ತರ ಕಳ್ಳಿ ಅಂದ್ರೆ ಅದು ಹೇಗೆ ನೋವಾಗದೆ ಇರುತ್ತೆ ಹೇಳಿ? ನನಗೆ ಅಲ್ಲ, ಶ್ಯಾಮನ್ ಬಗ್ಗೆ ನೀವು ಹಾಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮನೆಯವರೆಲ್ಲರಿಗೂ ನೋವಾಗತ್ತೆ. ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಂಕಟ ಪಡೋಂತ ಮಾತು ನಾನೇನೂ ಆಡ್ಲಿಲ್ಲ. ಯಜಮಾನಿಕೆ ಮಾಡೋಕ್ಕೂ ಒಂದು ಮಿತಿ ಬೇಡ್ವಾ ಮಾವ? ಅವ್ರು ಹೇಳಿದ ಮಾತಿಗೆ ಪಾಪ ನಮ್ ಶ್ಯಾಮ ನೋಡಿ ಎಷ್ಟೊಂದು ನೊಂದ್ಕೊಂಡಿದ್ದಾಳೆ. ಬೇಜಾರ್ ಮಾಡ್ಕೋಬೇಡ ಶ್ಯಾಮ. ಇವ್ರ ಮಾತು ಕಠೋರವಾಗಿರತ್ತೆ, ಆದ್ರೆ ಮನ್ಸು ತುಂಬಾ ಒಳ್ಳೇದು. ಮನ್ಸು ಒಳ್ಳೇದಂದ ಮಾತ್ರಕ್ಕೆ ಹೀಗೆ ಮಾತಾಡ್ತಿದ್ರೆ ಹೇಗೆ ಸಹಿಸ್ಕೊಳ್ಳೋದು ಮಮ್ಮಿ? ಮಾವಂಗೋಸ್ಕರ ಸ್ವಲ್ಪ ಸಹಿಸ್ಕೋಬೇಕು ಅಖಿಲ್, ತಪ್ಪಲ್ಲ. ಹೌದಪ್ಪ, ನನಗೋಸ್ಕರ ಸಹಿಸ್ಕೋಬೇಕು. ಚಿಕ್ಕಂದಿನಿಂದ ನನ್ನ ಪ್ರೀತಿಯಿಂದ ನೋಡ್ಕೊಂಡ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಎಷ್ಟು ಮಾತಂದ್ರು ನಾನು ತಲೆ ಕೆಡಿಸ್ಕೊಳಲ್ಲ, ತಡ್ಕೋತೀನಿ. ಆ ಗೌರವ ನಿಮಗೂ ಇದ್ರೆ ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸರಿ ಡ್ಯಾಡಿ, ನೀವು ಹೇಳಿದ್ರಲ್ಲ, ಸುಮ್ಮನೆ ಇರ್ತೀನಿ. ಇನ್ನೆಲ್ಲರೂ ಹೋಗಿ ಮಲ್ಕೊಳ್ಳಿ, ನಡೀರಿ. ಹಲೋ ಮಮ್ಮಿ. ನಿನ್ಗೊಂದು ಗುಡ್ ನ್ಯೂಸ್ ರೂಪರಾಣಿ. ಏನು ಮಮ್ಮಿ? ಆ ಮಂಜಮ್ಮನ್ ಕಿವಿ ಚೆನ್ನಾಗಿ ಚುಚ್ಚಿ ಅವಳ ಹತ್ರ ಶ್ಯಾಮಂಗೆ ಸರಿಯಾಗಿ ಬಯಸ್ದೆ. ಅಖಿಲ್ ಅವಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡ. ದೊಡ್ಡ ಗಲಾಟೆನೆ ಆಗತ್ತೆ ಅನ್ಕೊಂಡೆ, ಆದ್ರೆ ವರ್ಮಾ ತಡೆದ್ಬಿಟ್ಟ. ಅಯ್ಯೋ, ಪರವಾಗಿಲ್ಲ ಬಿಡೆ, ಇಂಥ ಸಣ್ಣ ಸಣ್ಣ ಗಲಾಟೆನೆ ನಾಳೆ ದೊಡ್ಡ ಗಲಾಟೆ ಆಗಿ ಬದಲಾಗತ್ತೆ. ಸರಿ ಬಿಡು, ನೀನ್ ಬೇಗ ಬಂದ್ಬಿಡು. ನಾವಿಬ್ರು ಸೇರಿ ಇವ್ರ ಕುಟುಂಬಕ್ಕೆ ದೊಡ್ಡ ಬಾಂಬೆ ಹಾಕೋಣ. ಸರಿ ಮಮ್ಮಿ, ನಾನ್ ಬರೋವರೆಗೂ ನೀನ್ ಮಂಜಮ್ಮ ಹೆಲ್ಪ್ ತಗೊಂಡು ಅವ್ರ ಮಧ್ಯೆ ಫಿಟ್ಟಿಂಗ್ ಇಡ್ತಾನೆ ಇರು. ಸರಿ ಕಣೆ. ಮುಖ್ಯವಾಗಿ ಶ್ಯಾಮಂಗೂ ಅಖಿಲ್ ಮಧ್ಯ ದೂರ ಹೆಚ್ಚಾಗೋ ಹಾಗೆ ಮಾಡು. ಆಗ್ಲೇ ಶ್ಯಾಮ ಹಾಡಿನ ವಿಷಯನ ಅಖಿಲ್ಗೆ ಹೇಳೋದಿಲ್ಲ. ಸರಿ ಬಿಡೆ, ನನಗ್ ಗೊತ್ತು. ನೀನ್ ಬೇಗ ಬಾ ಇಲ್ಲಿಗೆ. ಸರಿ ಮಮ್ಮಿ, ಬಾಯ್. ಬಾಯ್. ನಾನ್ ನಂಬಲ್ಲ. ನೀನ್ ಎಂಥವಳು ಅನ್ನೋದು ನನಗೆ ಗೊತ್ತು ತಾನೆ. ನೀನ್ ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು ತಾನೆ. ಅದಕ್ಕೆ ಅಲ್ವಾ ನಾನು ನಿನಗೆ ಸಪೋರ್ಟ್ ಮಾಡಿದ್ದು. ನಡೆದಿದ್ದ ವಿಷಯಕ್ಕೆ ನೀನ್ ಸಮಜಾಯಿಷಿ ಕೊಡೋದಲ್ಲ,
ನಾನೇ ನಿನಗೆ ಸಾರಿ ಕೇಳಬೇಕು. ಸಾರಿ ಶ್ಯಾಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ನೀವ್ಯಾಕೆ ನನಗೆ ಸಾರಿ ಕೇಳ್ತಿದ್ದೀರಾ? ನಮ್ಮ ಅತ್ತೆಯಿಂದನೇ ತಾನೆ ನೀನು ಹೀಗೆಲ್ಲ ಮಾತು ಕೇಳಬೇಕಾಗಿ ಬಂದಿದ್ದು, ಅದಕ್ಕೆ. ನಮ್ಮ ಅಕ್ಕನಿಗೆ ದಿನಕ್ಕೂ ವಯಸ್ಸಾಗ್ತಾ ಮೂರ್ಖತ್ವ ಬೆಳೀತಾ ಇದೆ ವಸಂತ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಬಾಯಿಗೆ ಏನ್ ಬರುತ್ತೋ ಅದನ್ನ ಹೇಳ್ಬಿಡ್ತಾ ಇದ್ದಾಳೆ. ಅವ್ರಂದಿದ್ ಮಾತಿಂದ ಶ್ಯಾಮ ಎಷ್ಟು ಬೇಜಾರ್ ಮಾಡ್ಕೊಂಡ್ಲೋ ಏನೋ. ಹೌದು ವಸಂತ, ಪಾಪ ತುಂಬಾನೇ ನೊಂದ್ಕೊಂಡಿರ್ತಾಳೆ. ಹೀಗ್ ಬಾಯಿಗೆ ಬಂದಾಗ ಮಾತಾಡ್ಬೇಡ ಅಂತ ನಮ್ಮ ಅಕ್ಕನಿಗೆ ಹೇಳೋಕೆ ತುಂಬಾ ಸಲ ಪ್ರಯತ್ನ ಪಟ್ಟೆ. ಆದ್ರೆ ನಮ್ಮಮ್ಮ ತೀರೋ ಹೋದ್ಮೇಲೆ ನನ್ನ ಸಾಕಿ ಬೆಳೆಸಿ ನೋಡ್ಕೊಂಡ್ಲು ಅನ್ನೋ ಒಂದೇ ಒಂದು ಅಭಿಮಾನಕ್ಕೆ ಆಕೆಗೆ ನಾನು ಏನು ಹೇಳೋಕಾಗ್ತಿಲ್ಲ. ಆದ್ರೆ ಶ್ಯಾಮ ಮೇಲೆ ಅತ್ಗೆಗೆ ಅಂತ ಅಭಿಪ್ರಾಯ ಯಾಕೆ ಬಂದಿರಬಹುದು ಅಂತ. ಶ್ಯಾಮ ಎಂತ ಒಳ್ಳೆ ಹುಡುಗಿ, ಯಾಕೆ ಅವಳನ್ನ ಅಪಾರ್ಥ ಮಾಡ್ಕೊಂಡ್ರು? ಒಂದೊಂದ್ಸಲ ಹಾಗೆ ವಸಂತ, ಒಳ್ಳೆತನನ ಒಳ್ಳೆ ಮನ್ಸನ್ನ ಗುರ್ತು ಹಿಡಿಯೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದವಾಗಿರೋಳು ಕಾಲಿಡ್ಬೇಕಾದ ಈ ಮನೆಯಲ್ಲಿ ನಿನ್ನಂತ ಮೋಸಗಾತಿನ ಸೊಸೆಯಾಗಿ ಕಾಲಿಡೋದಕ್ ಬಿಡೋದಿಲ್ಲ. ಮೊದ್ಲು ಹೀಗೆ ನಿಯತ್ತಿನ ಮನುಷ್ಯರು ಅಂತ ನಂಬಿಸಿ ನಮ್ಮಂತ ಶ್ರೀಮಂತರ ಹತ್ರ ಚೆನ್ನಾಗಿ ಪರಿಚಯ ಬೆಳೆಸ್ಕೋತಾರೆ. ಅಲ್ಲ, ಇಂಥವಳನ್ನ ನೀನ್ ಏನಕ್ಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ನಿಜಾನೇ ರೀ, ಒಳ್ಳೆತನನ ಒಳ್ಳೆ ಮನ್ಸನ್ನ ಗುರ್ತಿಸೋದು ಸ್ವಲ್ಪ ತಡನೇ ಆಗ್ಬಹುದು. ಶ್ಯಾಮ ಒಳ್ಳೆತನನ ನಾನ್ ಕೂಡ ನಿಧಾನವಾಗಿ ಗುರ್ತಿಸಿದ್ದು ಅಲ್ವಾ? ಹಾಗೆ ಯಾವತ್ತೋ ಒಂದಿನ ನಿಮ್ಮ ಅಕ್ಕ ಕೂಡ ಗುರ್ತಿಸ್ತಾರೆ. ನೋಡೋಣ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇಲ್ಲಿಂದ ಹೊರಡೋಕ್ ಮುಂಚೆನೆ ಶ್ಯಾಮನ್ ಒಳ್ಳೆ ಗುಣ ಏನು ಅಂತ ನಮ್ಮ ಅಕ್ಕನ್ಗೆ ಅರ್ಥ ಆಗುತ್ತೆ. ಈಗ ಫುಲ್ ಫ್ಲೆಜ್ಡ್ ಆಗಿ ಸಂಕ್ರಾಂತಿ ಕಡೆ ಬಂದಿದೆ ಶ್ಯಾಮ. ಎಷ್ಟೇ ಆದರೂ ಶ್ಯಾಮ ಇಸ್ ಶ್ಯಾಮ, ಒನ್ ಆ್ಯಂಡ್ ಓನ್ಲಿ ಒನ್ ಪೀಸ್. ಹಳ್ಳಿ ಹುಡುಗಿಯರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀನೆ. ನೀನು ಹೀಗೆ ನಾಚ್ಕೋತಿದ್ರೆ ಹೇಗಿದೆ ಗೊತ್ತಾ? ನಾಚ್ಕೊಳ್ತಿರೋ ಸಂಕ್ರಾಂತಿ ಗೊಂಬೆ ಥರ ಇದೆಯಾ? One minute. One selfie with Sankranti Rangoli and Sankranti Gombe. Thank you.